ಮೊದಲಿಗೆ ನಾವೆಲ್ಲರೂ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಿಮ್ಮ ತಂದೆ ತಾಯಿಯರಿಗೆ ಹಾಗೂ ಪರಿವಾರದವರಿಗೆ ಧನ್ಯವಾದಗಳು. ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಏನು ಅಂತ ಹೇಳಿದ್ರೆ ರೇಖಿ ಲೆವೆಲ್ 1, 2 ನಾವು ಸಿಂಬಲ್ ಗಳನ್ನ ನಾವು ಕಲ್ತ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಈ ಒಂದು ರೇಖಿ ಲೆವೆಲ್ 1 ಮತ್ತು 2ಕ್ಕೆ 2 ಸಿಂಬಲ್ಗಳು ನಿಮ್ಗೆ. ರೇಖಿ ಲೆವೆಲ್ಗೆ 1 ಸಿಂಬಲ್, ರೇಖಿ ಲೆವೆಲ್ಗೆ 2ನೇದಕ್ಕೆ ಮತ್ತೊಂದು ಸಿಂಬಲ್. 2 ಸಿಂಬಲ್ಗಳು ಪ್ರಮುಖವಾಗಿ ನಿಮ್ಗೆ ಈ ಒಂದು ಲೆವೆಲ್ ಅಲ್ಲಿ ನಿಮ್ಗೆ ಸಿಗುವಂತದ್ದು. ಇದನ್ನ ನಾವು ಬ್ರಹ್ಮಾಸ್ತ್ರಗಳು ಅಂತಾನೆ ಹೇಳ್ಬೋದು. ಅದ್ಭುತವಾದಂತಹ ಅಸ್ತ್ರಗಳು, ಹೌದಲ್ವಾ? ನಮ್ಮಲ್ಲಿ ಜ್ಞಾನದ ಅಸ್ತ್ರ ಆಗಿರ್ಬಹುದು, ಹೌದಲ್ಲ, ವಿದ್ಯೆಯ ಅಸ್ತ್ರ ಆಗಿರ್ಬಹುದು, ನಮ್ಮ ಕೌಶಲ್ಯದ ಅಸ್ತ್ರ ಆಗಿರ್ಬಹುದು. ಯಾವುದಾದ್ರೂ ಅಸ್ತ್ರಗಳು ನಮ್ಮ ಜೊತೆಯಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ಶಕ್ತಿ ಏನಾಗುತ್ತೆ, ಇನ್ನೂ ಕೂಡ ನಮ್ಗೆ ವೃದ್ಧಿ ಆಗತ್ತೆ. ನಾವ್ ಅನ್ಕೊಂಡದೆಲ್ಲನೂ ಕೂಡ ನಾವು ಒಂದೊಂದಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಆ ರೀತಿಯಲ್ಲಿ ಇರುವಂತದ್ದು ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ ಅಂತ ಹೇಳಿ. ಅದನ್ನ ಯಾವ ರೀತಿ ಡ್ರಾ ಮಾಡ್ಬೇಕು ಅಂತ ಹೇಳಿ ಈಗ ನಾನು ಬೋರ್ಡ್ ಅಲ್ಲಿ ನಿಮ್ಗೆ ಡ್ರಾ ಮಾಡ್ತೀವಿ. ನೀವ್ ಯಾರು ಕೂಡ ಬೋರ್ಡ್ ಮೇಲೆ ಬರೆಯೋ ಹಾಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಒಂದು ಪೆನ್ನು ಪೇಪರು ತಗೊಳ್ಳಿ, ನೋಟ್ ಬುಕ್ ತಗೊಂಡಿಟ್ಕೊಳ್ಳಿ, ಅಲ್ಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಸ್ಕ್ರೀನ್ ಮೇಲೆ ಯಾರು ಪ್ರಾಕ್ಟೀಸ್ ಮಾಡಬೇಡಿ. ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಸ್ಕ್ರೀನ್ ಕಾಣ್ತಾ ಇದೆಯಾ? ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಾ? ಎಸ್ ಮೇಡಮ್, ಕಾಣಿಸ್ತಾ ಇದೆ. ಸರಿ ಸರ್, ಸೂಪರ್ ಸೂಪರ್. ಈಗ ಮೊದಲನೇ ಇರುವಂತಹ ಚೌಕುರೆ ಸಿಂಬಲ್ ಅನ್ನು ನಾವು ಯಾವ ರೀತಿ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು 7 ಬರಿಬೇಕು. ಸ್ವಲ್ಪ ಅಡ್ಡದಿಡ್ಡಿ ಆಗಿದೆ, ನೋಡ್ಕೊಳ್ಳಿ. ಕಾಣಿಸ್ತಾ ಇದೆ ಅಲ್ವಾ ಎಲ್ಲಾರ್ಗುನು? ಎಸ್ ಮೇಡಮ್. ಓಕೆ ಓಕೆ. ಇದು 7 ಬರ್ದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನಾವು 1 2 3 3.5 ಈ ರೀತಿಯಲ್ಲಿ ನಾವು ಡ್ರಾ ಮಾಡ್ಬೇಕು. ಮತ್ತೊಮ್ಮೆ ನಾನು ಡ್ರಾ ಮಾಡ್ತೀನಿ ನೋಡಿ, ನೋಡ್ಕೊಳ್ಳಿ. ಮೊದಲನೇದಾಗಿ ನಾವು 7 ಬರ್ಕೊಳ್ಬೇಕು. 7 ಬರ್ದು 3 ವೃತ್ತವನ್ನ ಹಾಕಬೇಕು. 1 2 3 ಅರ್ಧ, 3.5 ಸುತ್ತನ್ನ ನಾವು ಹಾಕ್ಬೇಕು. ಇದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಚೋಕುರೆ ಅಂತೇಳಿ ನಾವು ಕರಿತೀವಿ. ಈ ಚೋಕುರೆ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ಒಂದೊಂದು ಸುತ್ತ ಕೂಡ ಒಂದೊಂದು ನೋಡಿ, ನಾನು ಬ್ಲೂ ಕಲರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದೊಂದು ಸುತ್ತು ಕೂಡ
ಒಂದೊಂದು ಚಕ್ರವನ್ನ ನಮ್ಗೆ ಕನೆಕ್ಷನ್ ಮಾಡ್ಕೊಡುತ್ತೆ. 7 ಚಕ್ರಗಳಿವೆ. 7 ಚಕ್ರಗಳನ್ನು ಕೂಡ ನಮ್ಗೆ ಕನೆಕ್ಷನ್ ಮಾಡ್ಕೊಡುತ್ತೆ. ಇನ್ನು 2 ಚಕ್ರಗಳು ಬರುತ್ತೆ. ಟೋಟಲ್ ಆಗಿ ಒಂದು ಬರುತ್ತೆ ನೋಡಿ, ಇಲ್ಲೊಂದು ಬರುತ್ತೆ, ಮತ್ತೆ 9 ಚಕ್ರಗಳನ್ನ ನಮ್ಗೆ ಕನೆಕ್ಷನ್ ಮಾಡ್ಕೊಡುತ್ತೆ. ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇರೆಯವ್ರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗತ್ತೆ. ಸರಿನಾ? ಇದನ್ನ ನಾವು ಚೋಕುರೆ ಸಿಂಬಲ್ ಅಂತಂದು ಕರಿತೀವಿ. ಇದರ ಕೆಲಸ ಏನು, ಇದು ಎಷ್ಟು ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸಿಂಬಲ್ ಅನ್ನ ನಾವು ಪವರ್ಫುಲ್ ಸಿಂಬಲ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ನಾನು ಇನ್ಫಾರ್ಮೇಶನ್ಸ್ ಸ್ವಲ್ಪ ಕಳ್ಸಿಕೊಟ್ಟಿದ್ದೀನಿ ಗ್ರೂಪ್ ಅಲ್ಲಿ. ತುಂಬಾ ಶಕ್ತಿಯುತವಾದಂತಹ, ಅದ್ಭುತವಾದಂತಹ, ಪವರ್ಫುಲ್ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಮಾತಾಡುವಂಗೆ ಇಲ್ಲ. ಪವರ್ ಏನ್ ಹೇಳ್ತಾರೆ, ಪವರ್ ಮಿಷಿನ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಪವರ್ ಇರುವಂತ ಒಂದು ಸಿಂಬಲ್ ಇದು. ಇದನ್ನ ಎಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಎಲ್ಲಾ ಕಡೆನೂ ಕೂಡ ಯೂಸ್ ಮಾಡಬಹುದು. ಅದು ಸಜೀವ ಆಗಿರ್ಬೋದು, ನಿರ್ಜೀವ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬಹುದು, ನಿಮ್ಮ ಮಾರ್ಕೆಟ್, ನಿಮ್ಮ ಆಫೀಸು, ನಿಮ್ಮ ಥಿಂಗ್ಸ್ ಗಳು, ಎನಿಥಿಂಗ್ಸ್, ಯಾವುದ್ರ ಮೇಲಾದ್ರೂ ಕೂಡ ನಾವು ಇದನ್ನ ಪ್ರಯೋಗವನ್ನ ನಾವು ಮಾಡಬಹುದು. ಇದ್ರ ಕೆಲಸ ಏನು ಅಂತ ಹೇಳಿದ್ರೆ, ಶಕ್ತಿಯನ್ನ ಅಲ್ಲಿ ಸ್ಥಾಪನೆನೂ ಮಾಡುತ್ತೆ, ಶಕ್ತಿಯನ್ನ ವೃತ್ತಿಯನ್ನು ಕೂಡ ಮಾಡುತ್ತೆ. ಮತ್ತೆ ಇದ್ರ ಮೇನ್ ಕೆಲಸ ಏನು ಅಂದ್ರೆ ಕ್ಲೀನ್ ಮಾಡುತ್ತೆ, ಅಂದ್ರೆ ಶುದ್ಧಿಯನ್ನ ಮಾಡುತ್ತೆ. ನಕಾರಾತ್ಮಕ ಎನರ್ಜಿ ಎಲ್ಲ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿ ಶಕ್ತಿಯನ್ನ ಸ್ಥಾಪನೆನೂ ಮಾಡುತ್ತೆ, ಪಾಸಿಟಿವ್ ಶಕ್ತಿಯನ್ನ ಇನ್ನೂ ವೃದ್ಧಿಸುತ್ತೆ ನಮಗೆ. ಆ ಕೆಲಸವನ್ನ ಈ ಸಿಂಬಲ್ ಮಾಡ್ಕೊಡುತ್ತೆ. ಅದಲ್ಲದೆ ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ, ನಮ್ಮನ್ನ ಪ್ರೊಟೆಕ್ಷನ್, ನಮ್ಮನ್ನ ಸುರಕ್ಷಿತರನ್ನಾಗಿ ಮಾಡುತ್ತೆ, ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನೆಕ್ಸ್ಟ್ ಒನ್ ಯಾವುದು ಅಂದ್ರೆ, ಹೀಲಿಂಗ್ ಮಾಡ್ಬೇಕಾದ್ರೆ, ನಮ್ಗೀಗ ಉಪಚಾರ ಮಾಡ್ಬೇಕು, ನಿಮ್ಗೆ ಎಲ್ಲಿ ಪೇನ್ ಇದೆ, ನೋವಿದೆ, ಅಲ್ಲಿರುವಂತ ನೆಗೆಟಿವ್ ಎನರ್ಜಿ ಎಲ್ಲಾನ ತೆಗಿಬೇಕಲ್ವಾ, ಆಗ್ಲೂ ಕೂಡ ಈ ಒಂದು ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ನಿಮ್ಮ ಆಭಾ ಮಂಡಲನ ನಾವು ಲಾಕ್ ಮಾಡ್ಬೇಕಲ್ವಾ, ಮನೇನ ನಾವು ಲಾಕ್ ಮಾಡ್ತೀವಿ ಹೌದಲ್ಲ, ಮೇನ್ ಡೋರ್ ನಾವು ಲಾಕ್ ಮಾಡ್ತೀವಲ್ವಾ, ಹಾಗೆ ನಮ್ಮ ಮೇನ್ ಆಭಾ ಮಂಡಲವನ್ನು ಕೂಡ ಇದು ಲಾಕ್ ಮಾಡುತ್ತೆ. ಇದು ನಿರಂತರವಾಗಿ ಚೈತನ್ಯ ಶಕ್ತಿ ನಮ್ಮೊಳಗಡೆ ಇರುವ ರೀತಿಯಲ್ಲಿ ಮಾಡ್ಕೊಡುತ್ತೆ. ಎನರ್ಜಿಯನ್ನ ತುಂಬೋದು, ಎಲ್ಲ ಊಟಗಳಲ್ಲಾಗಿರ್ಬೋದು, ನೀರಾಗಿರ್ಬೋದು, ಮನೆಯಲ್ಲಿ, ವಸ್ತುಗಳಲ್ಲಿ, ಸ್ಥಳಗಳಲ್ಲಿ, ಎಲ್ಲಿ ಬೇಕಾದ್ರೂ ಕೂಡ ನಾವು ಎನರ್ಜಿಯನ್ನ ಈ ಸಿಂಬಲ್ ನ ಮುಖಾಂತರ ಸ್ಥಾಪನೆ ನಾವು ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಇರುವಂತ ಒಂದು ಸಿಂಬಲ್ ಇದು. ಯಾವುದು ಅಂತ ಹೇಳಿದ್ರೆ ಚೋಕುರೆ ಸಿಂಬಲ್. ಈ ಎಲ್ಲಾ ಸಿಂಬಲ್ ಗಳನ್ನ ನಾವು ಹೇಗೆ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ 3ನೇ ಕಣ್ಣಿನಲ್ಲಿ ನಾವು ಡ್ರಾ ಮಾಡಿ. 3ನೇ ಕಣ್ಣು ಅಂತ ಹೇಳಿದ್ರೆ ಆ ಶಿವ ಪರಮಾತ್ಮನಿಗೆ ಮಾತ್ರ ಇರುವುದ 3ನೇ ಕಣ್ಣು. ನಾವೆಲ್ಲ ಫೋಟೋಸ್ ಗಳೆಲ್ಲ ನೋಡಿದೀವಿ, ಶಿವನಿಗೆ ಮಾತ್ರ 3 ಕಣ್ಣಿದೆ ಅನ್ಕೊಳ್ತೀವಿ. ನಮಗೂ ಕೂಡ 3ನೇ ಕಣ್ಣು ಇದೆ. ನಮ್ಮ 3ನೇ ಕಣ್ಣು ನಮ್ಗೆ ಅದು ಆಕ್ಟಿವೇಶನ್ ಆಗಿದೆಯಾ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಮರ್ತು ಬಿಟ್ಟಿದೀವಿ ನಾವಷ್ಟೇ. ಆದ್ರೆ ದೃಷ್ಟಿಯನ್ನ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ನೋಡೋದು ಎಲ್ಲಿಂದ? ನಮ್ಮ ಈ ಚರ್ಮ ಚಕ್ಷು ಕಣ್ಣಿಂದ ನಾವು ನೋಡ್ತಾ ಬರ್ತೀವಿ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಎಲ್ಲರೂ ಕೂಡ ನಿಧಾನವಾಗಿ ಉಸಿರು ತಗೊಳ್ತಾ, ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಕಣ್ಣನ್ನ ನೀವು ಮುಚ್ತೀರಾ. ಕಣ್ಣನ್ನ ಮುಚ್ಚಿದಾಗ ನಿಮ್ಗೆ ಏನ್ ಕಾಣಿಸುತ್ತೆ ಅಂತ ನೀವು ನನಗೆ ನೋಡಿ ಹೇಳ್ಬೇಕು. ಕಣ್ಣನ್ನ ಮುಚ್ಚಿ ಎಲ್ಲರೂ ಕೂಡ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಕಣ್ಣನ್ನ ಮುಚ್ಚಬೇಕು ನೀವು. ಕಣ್ಣು ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಮ್ಮ ಎಲ್ಲ ಗಮನವನ್ನ ನಮ್ಮ ಐಬ್ರೋ ಮಧ್ಯದಲ್ಲಿ, ಹಣೆಯ ಹುಬ್ಬುಗಳ ಮಧ್ಯದಲ್ಲಿರುವಂತ ಹಣೆಯ ಮಧ್ಯ ಭಾಗದಲ್ಲಿ ತಗೊಂಡು ಬಂದು ನೀವು ನಿಲ್ಸ್ಕೊಳ್ತೀರಾ. ಕೆಲವರಿಗೆ ಬಿಳಿ ಬಣ್ಣ ಕಾಣಿಸುತ್ತೆ,
ಕೆಲವರಿಗೆ ಕಪ್ಪು ಬಣ್ಣ ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಅನುಭವಗಳು ಕಾಣಿಸ್ತಾ ಬರುತ್ತೆ. ಈಗ ಓಪನ್ ಮಾಡಿ, ಈಗ ಹೇಳಿ ಯಾರಿಗೆ ಏನ್ ಕಾಣಿಸ್ತು? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಂಟ್ರಾಕ್ಷನ್ ಮಾಡ್ಬೇಕು ನಿಮ್ಮ ಜೊತೆಗೆ. ಇದು ಮೇಡಮ್ ಒಂದ್ ಟೈಪ್ ಬಿಳಿ ತರ ಬರ್ತಾ ಇದೆ, ವೈಟ್ ಕಲರ್ ಬರ್ತಾ ಬೆಳಕು ಇದೆ. ಬೆಳಕ್ ತರ ಬರ್ತಾ ಹ್ಮ್. ಇದೆಯಾ? ಸೂಪರ್. ಹಾ. ಒಬ್ಬರಿಗೆ ಬೆಳಕ್, ಯಾರಿಗೆ ಬೆಳಕ್ ತರ ಕಾಣಿಸ್ತಾ ಇದ್ದಿತ್ತು? ಸಂಧ್ಯಾ. ಸಂಧ್ಯಾ ಅವರಿಗೆ ಬೆಳಕ್ ತರ ಕಾಣಿಸ್ತಾ ಇದೆ. ಸೂಪರ್. ಮತ್ತೆ ಯಾರಿಗೆ? ಶ್ರೀನಿವಾಸ್ ರೆಡ್ಡಿ ಅವರಿಗೆ, ಗೀತಾ ಅವರಿಗೆ, ಮಹಾದೇವ್ ಅವರಿಗೆ, ಮೇಡಮ್ ಶ್ಯಾಮಲಾ. ನನಗೇನು ಕಾಣಿಸ್ತಾ ಇಲ್ಲ. ಒಂಥರ ಕಪ್ ಕಪ್ ತರ ಇತ್ತಾ? ಹೌದಲ್ವಾ? ಏನು ಅದೇ ಬ್ಲರ್ ಬ್ಲರ್ ತರ ಇತ್ತಾ? ಹೌದು ಮೇಡಮ್. ಏನು ಕಪ್ಪು ಕೂಡ ಒಂದು ಬಣ್ಣನೇ, ಹಾ ಕಪ್ಪು ಕೂಡ ಅದು ಒಂದು ಬಣ್ಣನೇ. ಅಂದ್ರೆ ಬ್ಲರ್ ಬ್ಲರ್ ಆಗಿ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ. ಸೂಪರ್, ಒಳ್ಳೇದಾಯ್ತು. ಮಹಾದೇವ್ ಅವರಿಗೆ, ಭಾಗ್ಯ ಅವರಿಗೆ ಇದನ್ನು ಅಷ್ಟೇ ಬ್ಲ್ಯಾಕ್ ಕಾಣಿಸ್ತಾ ಇದೆ ಮೇಡಮ್. ಬ್ಲಾಕ್ ಬ್ಲಾಕ್ ಕಾಣಿಸ್ತಾ ಇತ್ತು. ಹೌದಾ? ಯಾವ್ದಾದ್ರು ನಿಮ್ಗೆ ಕಾಣಿಸ್ಲಿ, ನೀವು ಬಣ್ಣಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಆದ್ರೆ ನಾವು ನಿಜವಾದ ಕಣ್ಣನ್ನ ನಾವು ಮುಚ್ಚಿದ್ವಿ ಅಲ್ವಾ ನಾವು? ಹೌದಲ್ವಾ? ನಾವು ನಮ್ಮ ನಿಜವಾದಂತ ಕಣ್ಣನ್ನ ನಾವು ಮುಚ್ಚಿದ್ವಿ ಅಲ್ವಾ? ಮತ್ತೆ ಹೇಗೆ ನಮಗ್ ಕಾಣಿಸ್ತು? ಅದ್ ಯಾವುದೇ ಬಣ್ಣ ಆಗ್ಲಿ, ವೈಟ್ ಆಗಿರ್ಲಿ, ಬ್ಲಾಕ್ ಆಗಿರ್ಲಿ, ಸ್ವಲ್ಪ ಮಸ್ಕ್ ಆಗಿರ್ಲಿ, ಏನಾದ್ರೂ ಆಗ್ಲಿ. ಮೂರನೇ ಕಣ್ಣಿಂದ ಕಾಣ. ಹಾ, ನೋಡಿ, ಶಿವನಿಗಲ್ಲ, ನಮಗೂ ಕೂಡ ಮೂರನೇ ಕಣ್ಣಿದೆ. ನಾವು ಕೂಡ ಈ ಕಣ್ಣಿನ ಶಕ್ತಿಯನ್ನ, ಈ ಎನರ್ಜಿಯನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಜಾಸ್ತಿಯನ್ನ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಗೆಲ್ಲವೂ ಕೂಡ ಅರಿವಿಗೆ ಗೊತ್ತಾಗ್ತಾ ಬರುತ್ತೆ. ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ, ಸಾಮಾನ್ಯವಾಗಿ ಅದಕ್ಕೆ ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ, ಅಥವಾ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ, ಅಥವಾ 24 ಪಾಯಿಂಟ್ಸ್ ಅನ್ನ ನಾವು ಮಾಡ್ಬೇಕಾದ್ರೆ ಎಲ್ಲ, ಇನ್ನು ಮುಂದೆ ನೀವು ಯಾವುದೇ ಹೀಲಿಂಗ್ ಅನ್ನ ಮಾಡಿ, ನೀವು ಕಣ್ಣು ಮುಚ್ಚೇ ಪ್ರೋಸೆಸ್ ಅನ್ನ ನೀವು ಮಾಡ್ಬೇಕು. ಆಗ ನಿಮ್ಗೆ ಅದು ಅರಿವಿಗೆ, ಆ ಅನುಭವ ನಿಮಗೆ, ಆ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ. ಸೊ ಈ ಮೂರನೇ ಕಣ್ಣನ ಶಕ್ತಿಯನ್ನ ನಾವು ಹೆಚ್ಚಿಸ್ಕೊಳ್ತಾ ಬರ್ಬೇಕಾಗತ್ತೆ. ಸೊ ಅದನ್ನ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ನೀವು ಯಾರು ಮೂರನೇ ಕಣ್ಣು ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ. ಯಾಕೆ ಗೊತ್ತಾ? ನಾವು ಗೃಹಸ್ಥ ಸಂಸಾರದಲ್ಲಿ ಇದೀವಿ ನಾವು, ಹೌದಲ್ವಾ? ನಾವು ಸರಳವಾಗಿ ನಿಧಾನವಾಗಿ ಮಾಡ್ಕೊಳ್ಬೇಕು. ಒಂದೇ ಸಲ ರೈಸ್ ಆಗ್ಬಾರ್ದು. ಒಂದೇ ಸಲ ನಾವು ರೈಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಏರುಪೇರು ಆಗುವ ಸಂಭವಗಳಿರುತ್ತೆ. ಹಾಗಾಗಿ ನಾವು ಸರಳ ಹಠದಿಂದ ನಾವು ಯಾವುದನ್ನು ಪಡ್ಕೋಬಾರ್ದು. ನಿಧಾನವಾಗಿ ಸರಳವಾಗಿ ನೀವು ಮಾಡಿದಷ್ಟು ನಿಮ್ಗೆ, ನಮ್ಮೆಲ್ಲರಿಗೂ ಕೂಡ ಅದ್ರ ಅನುಭವ ಆಗೇ ಆಗುತ್ತೆ. ನಿಮ್ಮ ಸುತ್ತಮುತ್ತನೇ ಒಳಗಡೆನೆ ನಿಮ್ಮ ಗ್ರೂಪ್ ಅಲ್ಲೇ ಇದ್ದಾರೆ, ತುಂಬಾ ಜನಕ್ಕೆ ಅದ ಅನುಭವಗಳಾಗ್ತವೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾರಿ, ನಿಮ್ಮ ಪೂಜಾ ಮಂದಿರದಲ್ಲಿ ಇರ್ಬಹುದು, ನಿಮ್ಮ ಮನೆಯಲ್ಲಿ ಆಗಿರ್ಬಹುದು, ನಾವು ಜ್ಯೋತಿಯನ್ನ ಹಚ್ಚುತ್ತೀವಿ ಅಲ್ವಾ? ಆ ಜ್ಯೋತಿಯನ್ನ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಣ್ಣಿನ ನೇರಿಕೆ ಇಟ್ಕೊಂಡು, ಆ ನೇರಿಕೆ ಇಟ್ಕೊಂಡು, ನೀವು ನೇರವಾಗಿ ಇಟ್ಕೊಂಡು ಆ ಜ್ಯೋತಿಯನ್ನ ನೀವು ನೋಡ್ತಾ ಬರ್ಬೇಕು. ನಿಮ್ಮ ದೃಷ್ಟಿಯನ್ನ ನೀವು ಅಲುಗಾಡಿಸ್ಬಾರ್ದು. ನಿಮ್ ಕೈಲಿ ಎಷ್ಟು ಸಾಧ್ಯ, 1 ನಿಮಿಷ ಆಗುತ್ತಾ, ಅರ್ಧ ನಿಮಿಷ ಆಗುತ್ತಾ, ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಬರ್ಬೇಕು. ನೀವು ಅದನ್ನ ನೋಡ್ತಾ ಬರ್ತಾ ಇರ್ಬೇಕು. ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಿಷಗಳ ಕಾಲ ನೀವು ಅದನ್ನ ನೋಡ್ತಾ ಬನ್ನಿ. ಆಗ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೂರನೇ ಕಣ್ಣಿನ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಮೂರನೇ ಕಣ್ಣಿದೆ. ಮೂರನೇ ಕಣ್ಣಿಂದ ನಿಮ್ಗೆ ಎಲ್ಲವೂ ಕೂಡ ಅರಿವಿಗೆ ಬರುತ್ತೆ. ಅದ್ ಯಾವಾಗ್ಲೂ ಇದೆ, ಅದ್ರ ಕಡೆ ನಾವು ಗಮನ ಕೊಟ್ಟಿಲ್ಲ ಅಷ್ಟೇ. ಸರಿ, ಹಾಗಾದ್ರೆ ಈಗ ನಾವು ಈಗೊಂದು ಸಿಂಬಲ್ಗಳನ್ನ ನಾವು ಡ್ರಾ ಮಾಡೋದು ಹೇಗೆ ಅಂತ ಹೇಳ್ತೀವಿ. ಆ ಡ್ರಾವನ್ನ ಮಾಡ್ಬೇಕಾದ್ರೆ ನಾವು ಪೂರ್ತಿ ಕೈಯಿಂದ ಡ್ರಾ ಮಾಡ್ಬೋದು, 5 ಬೆರಳುಗಳಿಂದ ಡ್ರಾ ಮಾಡ್ಬೋದು, 2 ಬೆರಳಿಂದ ನಾವು ಡ್ರಾ ಮಾಡ್ಬೋದು.
ಎರಡು ಬೆರಳಿಂದ ಡ್ರಾ ಮಾಡಿದ್ರೆ ನಮ್ಗೆ ತುಂಬಾ ಈಸಿ ಆಗತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಈಗ ಗಾಳಿಯಲ್ಲಿ ನೀವು ಈ ಚೋಕುರೆ ಸಿಂಬಲ್ ಅನ್ನ ಬರಿಬೇಕು ಈ ರೀತಿ ಚೋಕುರೆ. ಮತ್ತೆ ಅದನ್ನ ಹೇಳ್ಬೇಕಾದ್ರೆ ನೀವು 3 ಬಾರಿಗಿಂತ ಎಷ್ಟು ಸಲನಾದ್ರೂ ಕೂಡ ನೀವು ಹೇಳ್ಬೋದು. 3 ಬಾರಿಗಿಂತ ಕಡಿಮೆ ಆಗ್ಬಾರ್ದು. ಡ್ರಾ ಮಾಡಿ ಎಲ್ಲರೂ ಗಾಳಿಯಲ್ಲಿ ಬರೀ ಚೋಕುರೆ 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 ಚೋಕುರೆ. ಸೂಪರ್. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಕಣ್ಣನ್ನ ಮುಚ್ಚಿ ನೀವು 3ನೇ ಕಣ್ಣಲ್ಲಿ ಬರಿಬೇಕು. ಈಗ ಈ ತರ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಚೋಕುರೆ 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 ಚೋಕುರೆ. ಈಗ ನಮ್ಮ ಕತ್ತು ಶೇಕ್ ಆಗುತ್ತೆ. ಅಭ್ಯಾಸ ಆಗ್ತಾ 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 ನೀವು ಬರೆಯೋದೇ ಗೊತ್ತಾಗಲ್ಲ. ಚೋಕುರೆ 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 ಚೋಕುರೆ. ಡ್ರಾ ಮಾಡಿ ಎಲ್ಲರೂ. ಚೋಕುರೆ ಚೋಕುರೆ ಕಾಣಿಸ್ಬೇಕು ನನಗೆ. ನೀವು ಪ್ರಯೋಗ ಮಾಡ್ಬೇಕು ಎಲ್ಲರೂ ಕೂಡ, ಸರಿನಾ? ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್. ಅದ್ಭುತವಾಗಿರುವಂತಹ, ಇದು ತುಂಬಾ ಪವರ್ಫುಲ್, ಶಕ್ತಿಯುತವಾದಂತಹ ಸಿಂಬಲ್ ಇದು. ಈ ಸಿಂಬಲ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೇನೆ. ಸಂಗನ್ ಬಸ್ಯ ಸ್ವಾಮಿ ಅವರು ಹೊಸಬ್ರು ಅಂತ ಅನ್ಸುತ್ತೆ. ಅವರು ಇವತ್ತು ಜಾಯಿನ್ ಆಗಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಸಿಂಬಲ್ ಯಾವ್ದಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಲಾಂಗ್ ಚೋಕುರೆ ಅಂತ ಹೇಳಿ. ಅದನ್ನ ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ನೋಡೋಣ. ತುಂಬಾ ಈಸಿ ಇದೆ ಇದು. 7 ಬರಿಬೇಕು. ನಿಮಗೆ ಎಷ್ಟು ಉದ್ದ ಅದನ್ನ ಎಳ್ಕೊಳಕ್ ಸಾಧ್ಯ ಆಗುತ್ತೋ ಈ ರೀತಿ ಉದ್ದವಾಗಿ ನಾವು ಬರಿಬೇಕು. ಯಾರು ಈ ಸ್ಕ್ರೀನ್ ಮೇಲೆ ಡ್ರಾ ಮಾಡ್ಬೇಡಿ, ಮತ್ತೊಮ್ಮೆ ಡ್ರಾ ಮಾಡ್ತೀನಿ ನೋಡಿ. 7 ಬರ್ದು ಚೈನ್ ತರ ನೀವು ಎಷ್ಟು ಉದ್ದ ಸಾಧ್ಯನೋ ಅಷ್ಟು ಉದ್ದ ನಾವು ಈ ರೀತಿ ಮುಂದೆ ಮುಂದೆ ನಾವು ಇದನ್ನ ಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದನ್ನ ಲಾಂಗ್ ಚೋಕುರೆ ಅಂತ ನಾವು ಕರಿತೀವಿ. ಲಾಂಗ್ ಚೋಕುರೆ ಕೆಲಸ ಏನು? ಲಾಂಗ್ ಚೋಕುರೆನು ಕೂಡ ಸೇಮ್ ಚೋಕುರೆ ಕೆಲಸನೇ ಮಾಡೋದು, ಪೂರ್ತಿ ಅದೇ ಕೆಲಸ ಮಾಡೋದು. ಆದ್ರೆ ಏನ್ ಗೊತ್ತಾ, ಈಗ ದೊಡ್ಡ ದೊಡ್ಡ ವಸ್ತುಗಳಿರುತ್ತೆ, ದೊಡ್ಡ ಮೆಷಿನ್ಗಳಿರುತ್ತೆ. ಈಗ ನಮ್ಮ ಮನೆಯಲ್ಲಿ ಗೋಡೆಗಳಿರುತ್ತೆ, ಅಲ್ಲೆಲ್ಲ ನಾವು ಎನರ್ಜಿಯನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಈ ಲಾಂಗ್ ಚೋಕುರಿಯ ಮುಖಾಂತರ ನಾವು ಸ್ಥಾಪನೆಯನ್ನ ಮಾಡ್ತೀವಿ. ಈಗ ನಿಮ್ಮ ಮನೆಯಲ್ಲಿ ಗೋಡೆಗಳಿಗೆ ಒಂದು ದೊಡ್ಡದ ಮಿಷಿನ್ ಇರುತ್ತೆ ನೋಡಿ, ಮೂಲೆ ಕಾರ್ನರ್ ಇರುತ್ತೆ. ಆ ಕಾರ್ನರ್ ಅಲ್ಲಿ ನಿಮ್ಮ ಮನೆಯಲ್ಲಿ ನೀವು ಪಾಸಿಟಿವ್ ಎನರ್ಜಿಯನ್ನ, ನೆಗೆಟಿವ್ ಎನರ್ಜಿ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿ ಸ್ಥಾಪನೆ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಚೋಕುರೆ 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 ಅಂತ ಹೇಳಿ ಅದ್ ಎಷ್ಟು ಉದ್ದ ಇರುತ್ತಲ್ಲ ಗೋಡೆ, ಅಷ್ಟು ಉದ್ದನೂ ಕೂಡ ನಾವೇನ್ ಮಾಡ್ಬೋದು? ಡ್ರಾ ಮಾಡ್ಬೇಕು. ದೊಡ್ಡ ಮೆಷಿನ್ ಇರುತ್ತೆ, ಫ್ಯಾಕ್ಟ್ರಿ ಇರುತ್ತೆ, ಆ ಮೆಷಿನ್ ಅಷ್ಟು ಉದ್ದನೂ ಕೂಡ ನಾವು ಚೋಕುರೆ 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 ಅಂತ ಹೇಳಿ ನಾವು ದೊಡ್ಡದಾದಂತ ವಸ್ತುಗಳಿಗೆ ಎಲ್ಲದಕ್ಕೂ ಕೂಡ ನಾವು ಈ ಲಾಂಗ್ ಚೋಕುರಿಯನ್ನ ಯೂಸ್ ಮಾಡ್ತೀವಿ. ಇದು ಸೇಮ್ ಅದೇ ಕೆಲ್ಸನೇ ಮಾಡುತ್ತೆ. ಕ್ಲೀನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ, ಹೀಲಿಂಗ್ ಮಾಡುತ್ತೆ, ಶಕ್ತಿಯನ್ನ ಸ್ಥಾಪನೆ ಮಾಡುತ್ತೆ, ಎಲ್ಲವೂ ಕೆಲಸವನ್ನು ಕೂಡ ಮಾಡ್ಕೊಳ್ತೇವೆ. ಇದು ನಂಬರ್ 1 ಸಿಂಬಲ್ ಅಂತ ಹೇಳಿ ಕರಿತೀವಿ ನಾವು ಚೌಕುರಿಯನ್ನು. ಲಾಂಗ್ ಚೌಕುರಿ ಅಲ್ಲ, ಇನ್ನೊಂದು ಚೌಕುರಿಯನ್ನ ಸಿಂಬಲ್ ನಂಬರ್ 1 ಅಂತ ಹೇಳಿ ನಾವು ಕರಿತೀವಿ. ಇದು ಸೇಮ್ ಅದೇ ಸಿಂಬಲ್, ಏನ್ ತೊಂದ್ರೆ ಇಲ್ಲ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸೇಹಿಕಿ ಅಂತ ಹೇಳಿ. ನಾನ್ ನಿಮ್ಗೆ ಮತ್ತೊಂದ್ ರೀತಿನಲ್ಲೂ ಕೂಡ ಬರೀತಾರೆ. ಇದನ್ನ ನಾನ್ ನಿಮ್ಗೆ ಸಿಂಪಲ್ ಆದಂತ ವರ್ಷನ್ ಅಲ್ಲಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಒಂದು ತ್ರಿಭುಜವನ್ನ ನಾವು ಬರಿಬೇಕು. ಇದಾದ ನಂತರ ಮತ್ತೊಂದು ತ್ರಿಭುಜವನ್ನ ಬರಿಬೇಕು.
ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಲ್ಲ? ಇದು ತುಂಬಾ ಈಸಿ ಇದೆ. ಇದು ರೆಗ್ಯುಲರ್ ಆಗಿ ನೀವೆಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ತಾ ಬರ್ತೀವಿ ನಾವು. ಬಟ್ ಇದೇ ಸಿಂಬಲ್ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಇನ್ನು ಒಂದು ಸಿಂಬಲ್ ಕೂಡ ಇದೆ, ನಿಮ್ಗೆ ಅದನ್ನ ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ. ಒಂದ್ ಸೆಕೆಂಡ್ ತೋರಿಸ್ತೀನಿ. ಅದು ಡ್ರಾ ಒಳಗಡೆ ಇಟ್ಬಿಟ್ಟಿದ್ವಿ. ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ತರನು ಕೂಡ ನಾವು ಡ್ರಾ ಮಾಡ್ಬೋದು. ಇದು ನಿಮ್ಗೆಲ್ಲರಿಗೂ ಕೂಡ ಏನ್ ಗೊತ್ತಾ, ಕಷ್ಟ ಆಗತ್ತೆ ಅಂತ ಹೇಳಿ ನಾನು ಈಸಿ ಆಗಿರುವಂತದನ್ನ ನಿಮ್ಗೆ ಈ ರೀತಿನೂ ಕೂಡ ಡ್ರಾ ಮಾಡಿ ನೀವು ಬರಿಬಹುದು, ಅಥವಾ ಈಸಿ ಆಗಿರುವಂತದ್ದನ್ನು ಕೂಡ ನಾವು ಬರಿಬಹುದು. ತುಂಬಾ ಇದು ಕೂಡ ಈಸಿ ಇದೆ. ಇದನ್ನ ಡ್ರಾ ಮಾಡೋದು ಹೇಗೆ ಅಂತಾನು ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನ ಹೇಗೆ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಈ ರೀತಿ ಒಂದು ವಿ ಅನ್ನ ಬರ್ಕೋಬೇಕು ನಾವು. ಇದಾದ ನಂತರ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 5 ಬರಿಬೇಕು. 5 ಬರ್ದು ಇಲ್ಲಿಂದ ನಾವೇನ್ ಮಾಡ್ಬೇಕು, ಇದನ್ನ ಈ ರೀತಿ ಡ್ರಾ ಮಾಡಿ ಇಲ್ಲಿ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಈ ರೀತಿ ಸಿಂಬಲ್ ಅನ್ನ ಹಾಕ್ಬೇಕು. ಇದು ಸ್ವಲ್ಪ ನಮ್ಗೆ ಕನೆಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ ನನಗೆ ತುಂಬಾ ಇಷ್ಟ ಆಗಿರೋ ಸಿಂಬಲ್ ಯಾವುದು ಅಂದ್ರೆ ಆ ಸೇಕಿ ಸಿಂಬಲ್. ನನಗೆ ತುಂಬಾ ಈಸಿ ಆಗುತ್ತೆ, ಇದು ಎಲ್ಲರಿಗೂ ಕೂಡ ಬೇಗ ಅರ್ಥ ಆಗತ್ತೆ ಅಂತ ಹೇಳಿ ಈ ರೀತಿ ಸಿಂಬಲ್ ಅನ್ನು ಕೂಡ ತ್ರಿಭುಜದ ರೀತಿಯಲ್ಲಿ ಅಡ್ಡ ದಿಡ್ಡಿ ಆಗ್ತಾ ಇದೆ. ಈ ರೀತಿಯಲ್ಲೂ ಕೂಡ ನಾವು ಇದನ್ನ ಡ್ರಾ ಮಾಡಬಹುದು. ಸೇಹಿಕಿ ಕೆಲಸ ಏನು? ಇದೇನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇದ್ರ ಕೆಲ್ಸನೇ ಸಂತುಲನ, ಸಮತೋಲನ. ನಮ್ಮ ಶರೀರದಲ್ಲಿ ಏನ್ ಎನರ್ಜಿಗಳು ಏರುಪೇರಾಗಿರುತ್ತಲ್ಲ, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಜಾಸ್ತಿ ಆಗಿರ್ಬೋದು, ಯಾವುದೇ ಏರುಪೇರಾಗಿದ್ರೆ ಎಲ್ಲವನ್ನು ಕೂಡ ಇದು ಬ್ಯಾಲೆನ್ಸ್ ಆಗಿ ತಗೊಂಡ್ಬರುತ್ತೆ, ಎಲ್ಲವನ್ನು ಕೂಡ ಸಮತೋಲನದಲ್ಲಿ ತಗೊಂಡ್ಬರುತ್ತೆ. ತೂಕ ಮಾಡಿದಾಗ ಏರುಪೇರಾಗಿರುತ್ತಲ್ವಾ ತಕ್ಕಡಿ, ಅದನ್ನ ಇದೇನ್ ಮಾಡುತ್ತೆ ಅಂದ್ರೆ ಸಮತೋಲನವಾಗಿ ಬ್ಯಾಲೆನ್ಸ್ ತಗೊಂಡ್ಬರುತ್ತೆ. ನಮ್ಮ ಆಲೋಚನೆಗಳು, ವಿಚಾರಗಳು, ಏನ್ ಎಮೋಷನ್ಸ್ಗಳು ಯಾವುದೇ ಇದ್ರೂ ಕೂಡ ಎಲ್ಲವನ್ನು ಕೂಡ ಇದು ಬ್ಯಾಲೆನ್ಸ್ ತಗೊಂಡ್ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ಶಿವ ಮತ್ತೆ ಪಾರ್ವತಿ, ಒಂದು ತ್ರಿಭುಜ ಶಿವ ಆದ್ರೆ ಮತ್ತೊಂದು ತ್ರಿಭುಜ ಪಾರ್ವತಿ. ಶಿವ ಮತ್ತೆ ಪಾರ್ವತಿ ಎಲ್ಲಿ ಇರ್ತಾರೋ ಅಲ್ಲಿ ಏನಿರುತ್ತೆ ಹೇಳಿ? ಸಮತೋಲನ ಇರ್ಲೇಬೇಕಲ್ವ, ಬ್ಯಾಲೆನ್ಸ್. ಆಕಾಶ ಮತ್ತೆ ಪೃಥ್ವಿಯನ್ನ ಇದು ಜಾಯಿನ್ ಮಾಡುವಂತಹ ಸಿಂಬಲ್ ಆಗಿರುತ್ತೆ. ಆತ್ಮ ಮತ್ತೆ ಪರಮಾತ್ಮನನ್ನ ಸೇರಿಸುವಂತ ಸಿಂಬಲ್. ಅಷ್ಟು ಅದ್ಭುತವಾದಂತಹ ಪವರ್ಫುಲ್ ಆಗಿರುವಂತಹ ಸಿಂಬಲ್. ಚೌಕರಿಯ ಬಣ್ಣ ಏನಿರುತ್ತೆ ಅಂದ್ರೆ ಬಿಳಿಯ ಬಣ್ಣ. ಲಾಂಗ್ ಚೌಕರಿ ಆಗಿರ್ಬೋದು, ಆ ಒಂದು ಮೊದಲನೇ ಚೌಕರಿ ಆಗಿರ್ಬೋದು, ಸಿಂಬಲ್ ನಂಬರ್ 1 ಆಗಿರ್ಬೋದು. ಇದು ಸಿಂಬಲ್ ನಂಬರ್ 2 ಸೇಹಿಕಿ ಆಗಿ. ಇದ್ರ ಬಣ್ಣ ಏನು ಅಂದ್ರೆ ಗುಲಾಬಿಯ ಬಣ್ಣ. ನಮ್ಮ ಕಮಲದ ಹೂ ಇದೆಯಲ್ಲ, ಆಗ ಲಕ್ಷ್ಮೀ ಮಾತೆ ಯಾವಾಗ್ಲೂ ಕಮಲದ ಮೇಲೆ ಕೂತಿರ್ತಾರಲ್ಲ, ಹೌದಲ್ವಾ? ಆ ಪಿಂಕ್ ಬಣ್ಣದ ಕಲರ್ ಅನ್ನ ಈ ಸೇಹಿಕಿ ಸಿಂಬಲ್
ಹೊಂದಿರುತ್ತೆ. ನಾವ್ ಇವಾಗ ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ಇದನ್ನ ಯಾವ ರೀತಿ ಡ್ರಾ ಮಾಡ್ಬೇಕು ಅಂದ್ರೆ, ಮೊದಲು ನೀವು 2 ಬೆರಳನ್ನ ಇಟ್ಕೊಳ್ಳಿ. ಸೆಹಿಕಿ 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 ನೀವು ಹೇಳಬೇಕು. ನೀವು ಬಾಯಲ್ಲಿ ನೀವು ಆ ಹೆಸರನ್ನ ನೀವು ಬಾಯಲ್ಲಿ ಕೂಡ 3 ಬಾರಿಗಿಂತ ಹೆಚ್ಚು ಸಲ, ಎಷ್ಟು ಸಲನಾದ್ರೂ ಕೂಡ ನೀವು ಹೇಳ್ಬೋದು. ಸೆಹಿಕಿ 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 ಸೆಹಿಕಿ. ಈಗ ನೀವು 3ನೇ ಕಣ್ಣಲ್ಲಿ ಡ್ರಾ ಮಾಡಿ, ಎಲ್ಲರೂ ಡ್ರಾ ಮಾಡ್ಬೇಕು. ಈಗ 3ನೇ ಕಣ್ಣಲ್ಲಿ ಡ್ರಾ ಮಾಡಿ. ಸೆಹಿಕಿ 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 ಸೆಹಿಕಿ. ಸೂಪರ್. ಸಿಂಬಲ್ ನಂಬರ್ 1 ಮತ್ತೆ ಸಿಂಬಲ್ ನಂಬರ್ 2 ನ ನೀವು ತಿಳ್ಕೊಂಡಿದ್ದೀರಾ. ಈ ಸಿಂಬಲ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ನಮ್ಮ ಶರೀರವನ್ನ ಅಥವಾ ಬೇರೆಯವರಿಗೆ, ನಾವು ನಮ್ಮ ಕುಟುಂಬದವರಿಗೆ ನಾವು ಯಾವ ರೀತಿ ಹೀಲಿಂಗ್ ಅನ್ನ ಮಾಡಬಹುದು ಅನ್ನೋದನ್ನ ನಾವು, ಅದಕ್ಕೆ ಒಂದು ಫಾರ್ಮುಲಾ ಇರುತ್ತೆ. ಏನು ಅಂದ್ರೆ 1 + 2 + 1. 1 ಅಂದ್ರೆ ಏನು? ಸಿಂಬಲ್ ನಂಬರ್ 1 ಚೋಕುರೆ. 2 ಅಂತಂದ್ರೆ ಏನು? ಸಿಂಬಲ್ ನಂಬರ್ 2 ಸೆಹಿಕಿ. ಮತ್ತೆ ನಂಬರ್ 1 ಅಂತ ಹೇಳಿದ್ರೆ ಚೋಕುರೆ. 1 + 2 + 1 ಇದು ಫಾರ್ಮುಲಾ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದ್ಭುತವಾದಂತಹ ಬ್ರಹ್ಮಾಸ್ತ್ರಗಳನ್ನ ನಿಮ್ಗೆ ನಾನು ಕೊಟ್ಟಿದ್ದೀನಿ. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಪ್ರೋಸೆಸ್ ಹೇಳಿರ್ತೀನಿ. ಅದ್ ನಾಳೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾವು ಇದ್ರ ಬಗ್ಗೆ ನಿಮ್ಗೆ ನನ್ನ ಜೊತೆಯಲ್ಲಿ ನೀವು ನಾಳೆ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಮೊದಲು ನಾವೇನ್ ಮಾಡ್ಬೇಕು? ಕೈಯನ್ನ ರಬ್ ಮಾಡ್ಬೇಕು. ನಾವು ಆಲ್ಫಾ ಸ್ಟೇಟ್ ಹೋಗ್ಬೇಕು ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕು ಅಂದ್ರೆ, 3 ಸಲ ಉಸಿರನ್ನ ಒಳಗಡೆ ತಗೊಳ್ಬೇಕು, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡ್ಬೇಕು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಈಗ ನಿಮ್ಮ 2 ಬೆರಳಿನಿಂದ ಈ ಕೈಗೆ ಚೋಕುರೆ 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 ಸೆಹಿಕಿ 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 ಚೋಕುರೆ 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 ಸೆಹಿಕಿ ಸೆಹಿಕಿ ಸೆಹಿಕಿ. ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಬೇಕು. ಕೈಗಳನ್ನ ನಾವು ಯಾವಾಗ್ಲೂ ಕೂಡ ಈ ಹಳ್ಳದ ರೀತಿಯಲ್ಲಿ, ನೋಡಿ ಒಳಗಡೆ ಹಳ್ಳ ಬರುತ್ತಲ್ಲ, ಆ ರೀತಿಯಲ್ಲಿ ನಾವು ಕೈಗಳನ್ನ ಜೋಡಿಸಿಟ್ಕೊಳ್ಬೇಕು. ರೇಖಿ ಮಾತೆಯನ್ನ ನಾವು ಕರಿಬೇಕು. ರೇಖಿ ಮಾತೆಯನ್ನ ಕರೆದ ನಂತರ ಫಸ್ಟ್ ಸಿಂಬಲ್ ನಂಬರ್ 1 ಚೌಕರೆ ಬರಿಬೇಕು, ಕ್ಲೀನ್ ಮಾಡ್ಬೇಕು. ಆ ನಂತರ ನಾವೇನ್ ಮಾಡ್ಬೇಕು? ಸಿಂಬಲ್ ನಂಬರ್ 2 ಸೆಹಿಕಿ ಬರಿಬೇಕು. ಶರೀರ ಎಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಆ ನಂತರ ನಾವು ಚೌಕುರಿಯನ್ನ ಬರಿಬೇಕು, ಲಾಕ್ ಮಾಡ್ಬೇಕು. ನಮ್ಮ ಆಭಾ ಮಂಡಲವನ್ನ ನಾವು ಲಾಕ್ ಅಂಡ್ ಸೀಲ್ ಅನ್ನ ನಾವು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಪ್ರೋಸೆಸ್ ಬರುತ್ತೆ. ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾಳೆ ನಾವು ಅದನ್ನ ಹೇಗೆ ನಾವು ಹೀಲಿಂಗ್ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಗಳಿದೆಯಾ? ಆಲ್ಮೋಸ್ಟ್ ಇಲ್ಲ ಮೇಡಮ್ ಅನ್ಕೊಳ್ತೀನಿ.